ಬೆಂಗಳೂರಿನಲ್ಲಿ 23ನೇ ಚಿತ್ರಸಂತೆಗೆ ಚಾಲನೆ ಕೊಡಲಾಗಿದೆ. ಚಿತ್ರಕಲಾ ಪರಿಷತ್ ಆಯೋಜನೆ ಮಾಡಿರುವಂತಹ ಚಿತ್ರಸಂತೆ ಇದು 8ನೇ ಬಾರಿಗೆ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಕ್ಯಾನ್ವಾಸ್ ಮೇಲೆ ಸಹಿ ಮಾಡುವುದರ ಮೂಲಕ ಚಾಲನೆ ಮಾಡಿದರು. ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಅಂತ ಸಿಎಂ ಬರೆದಿದ್ದಾರೆ. ಈ ಬಾರಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಿತ್ರಸಂತೆಯನ್ನು ಆಯೋಜನೆ ಮಾಡಲಾಗಿದೆ. 1530 ಪ್ರದರ್ಶಕರಿಗೆ ಈ ಬಾರಿ ಚಿತ್ರಸಂತೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ಚಿತ್ರವನ್ನೇ ಅಂದರೆ ಅವರ ಚಿತ್ರವನ್ನೇ ಗಿಫ್ಟ್ ನೀಡಿದ್ದಾರೆ ಕಲಾವಿದೆಯೊಬ್ಬರು. ಬಹಳ ಖುಷಿಯಾಗ್ಬಿಟ್ರು ಸಿದ್ದರಾಮಯ್ಯನವರು. ಹಾವೇರಿಯ ಹಾನಗಲ್ನ ಕಲಾವಿದೆ ರಾಣಿ ಅವರು ಅವರಿಗೆ ಗಿಫ್ಟ್ ಮಾಡಿದ್ದಾರೆ. ಸುಮಾರು 2 ದಿನಗಳಲ್ಲಿ ಬಿಡಿಸಿರುವಂತಹ ಚಿತ್ರ ಅದು. ಚಿತ್ರಸಂತೆಯನ್ನು ಏನು ಮಾಡಿದ್ದಾರೆ ಕಣ್ಣಿಗೆ ಅತ್ಯಂತ ಸಂತೋಷದಿಂದ ಎಂಟನೇ ಬಾರಿ ನನಗೆ ಜ್ಞಾಪಕ ಬಿ ಎಲ್ ಶಂಕರ್ ಅವರು ಜ್ಞಾಪಕ ಮಾಡಿದ್ದಾರೆ. 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾರೆ. ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಬರೆದಂಥ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಮತ್ತೆ ಚಿತ್ರಗಳನ್ನ ಕೊಂಡ್ಕೊಳ್ತಕ್ಕಂಥವ್ರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನ ಚಿತ್ರಕಲಾ ಪರಿಷತ್ತು ಸುಮಾರು 60 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಈ ಚಿತ್ರಸಂತೆ ಪ್ರಾರಂಭ ಆಗಿ 2003, ಈಗ 23ನೇ ವರ್ಷದ ಚಿತ್ರಸಂತೆಯನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬಿ ಎಲ್ ಶಂಕರ್ ಪ್ರಸ್ತಾಪ ಮಾಡದಂತೆ ಸುಮಾರು 22 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಅವು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ನನಗೆ ಇಂಥ ಒಂದು ವೇದಿಕೆಯನ್ನು ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ಭಾವಿಸ್ತೇನೆ. ಯಾಕಂತಂದ್ರೆ ಒಂದು ವೇದಿಕೆ ಬೇಕಾಗ್ತದೆ.